ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವಿಡಿಯೋಸ್ ಮಾಡಿರಲಿಲ್ಲ. ಸೊ ಮತ್ತೆ ಇವತ್ತಿನ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತಿಂದ ಡೈಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಮಾಡುವಂಥ ಒಂದು ದಿನಾಂಕನ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇದೆ. ಅಂದರೆ 100% ಶೋರ್ ಅಲ್ಲ, ಚೇಂಜ್ ಮಾಡ್ತಾರಂತೆ. ಅಂದರೆ ಇನ್ನು ಮುಂದೆ ಏನಾದರೂ 10ನೇ ತಾರೀಕು ಒಳಗಡೆನೇ ಪಿಂಚಣಿ ಹಣನ ಏನಾದರೂ ಬಿಡುಗಡೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನಕ್ಕೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿ ಹಣನ ಬಿಡುಗಡೆ ಮಾಡಿದ್ರು. ಬಟ್ ಏನಾಯಿತು ಅಂದರೆ ಆ ಬಿಡುಗಡೆ ಆಗುವಂಥ ಪ್ರೋಸೆಸ್ ಏನಿದೆಯಲ್ಲ ಅದು ತುಂಬಾ ಸ್ಲೋ ಇತ್ತು. ಇವಾಗ ಹಿಂದಿನ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಹೋದ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಏನು ಪಿಂಚಣಿ ಹಣ ಬಿಡುಗಡೆ ಆಯಿತು ನೋಡಿ, ಅದು ತುಂಬಾ ಸ್ಲೋ ಅಂತಲೇ ಹೇಳ್ಬೋದು. ಬಿಡುಗಡೆ ಆಗಿ ಒಂದು ವಾರ 15 ದಿನ ಆದ್ರೂ ಕೂಡ ಕೇವಲ ಒಂದು 20-30% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂತು. ಇನ್ನೂ ಕೂಡ ತುಂಬ ಜನಕ್ಕೆ ಹಣ ಇನ್ನೂ ಬಂದೇ ಇಲ್ಲ. ಹೇಳ್ಬೇಕಂತಂದರೆ ಪಿಂಚಣಿ ಹಣ ಇನ್ನೂ ಕೂಡ ಜಮಾನೇ ಆಗಿಲ್ಲ. ಯಾರಿಗೂ ಕೂಡ ಭಯ ಬೇಡ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೇರೆ ಗ್ಯಾರಂಟಿ ಯೋಜನೆಗಳ ಥರ ಈ ಒಂದು ಪಿಂಚಣಿ ಹಣ ಅಲ್ಲ. ನಿಮಗೂ ಕೂಡ ಗೊತ್ತಿದೆ ಅಲ್ವಾ. ಅಂದರೆ ಪಿಂಚಣಿ ಹಣ ಯಾವ ಸರ್ಕಾರ ಬಂದರೂ ಕೂಡ ಕೊಡಲೇಬೇಕು, ಅಥವಾ ಒಂದು ಗ್ಯಾರಂಟಿ ಸ್ಕೀಮು ಈ ಸರ್ಕಾರವರೆಗೂ ಇರೋವರೆಗೂ ಮಾತ್ರ ಕೊಡ್ತಾರೆ, ಇನ್ನು ಮುಂದೆ ಕೊಡೋದಿಲ್ಲ, ಈ ಥರ ಭಯ ಪಡೋದಕ್ಕೇನೆ ಇದು ಯಾವುದೇ ಯೋಜನೆ ಅಲ್ಲ. ಇದು ಯಾವ ಸರ್ಕಾರ ಬರಲಿ, ಯಾವ ಸರ್ಕಾರ ಹೋಗಲಿ, ಯಾವ ಸರ್ಕಾರ ಬರಲಿದೆ ಹೋಗಲಿ ಕೊಡಲೇಬೇಕು ಈ ಒಂದು ಪಿಂಚಣಿ ಹಣನ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದನೇ ಬರ್ತಾ ಇರುವಂಥದ್ದಲ್ವಾ ಈ ಒಂದು ಪಿಂಚಣಿ ಹಣಗಳು. ಸೊ ಹಾಗಾಗಿ ಭಯ ಬೇಡ. ಎಷ್ಟೇ ಲೇಟ್ ಆದರೂ ಕೂಡ ನಿಮಗೆ ಹಣ ಬರುತ್ತೆ. ಎಷ್ಟು ತಿಂಗಳು, 2 ತಿಂಗಳು, 3 ತಿಂಗಳು ಲೇಟ್ ಆದರೂ ಕೂಡ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಮತ್ತು ಈ ಸ್ಟಾಪ್ ಆಗಲ್ಲ. ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗುವಂಥ ಒಂದು ಯೋಜನೆ ಏನಲ್ಲ ಅಲ್ವಾ. ಸೊ ಹಾಗಾಗಿ ಗ್ಯಾರಂಟಿ ಯೋಜನೆ, ಈಗ ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ, ಉಚಿತ ಬಸ್ ಪ್ರಯಾಣ ಆಗಲಿ, ಸೊ ಈ ಥರ ಯೋಜನೆಗಳಾದರೆ ಅಯ್ಯೋ ಯಾವಾಗ ಸ್ಟಾಪ್ ಆಗೋಯ್ತೇನೋ, ನಮಗೆ ಬರಲೇ ಇಲ್ಲ, ನಮಗೆ ಇಷ್ಟೇ ಬಂತು ಅಂತೇಳ್ಬಿಟ್ಟು ಈ ರೀತಿ ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಇದು ಆ ರೀತಿ ಯೋಜನೆ ಅಲ್ವಲ್ಲ. ಸೊ ಹಂಗಾಗಿ ಭಯ ಏನು ಬೇಡ. ಇದು ಬರುತ್ತೆ, ಒಟ್ಟಿನಲ್ಲಿ ಎಷ್ಟೇ ಪೆಂಡಿಂಗ್ ಇದ್ರೂ ಕೂಡ ಬರುತ್ತೆ. ಸೊ ವೆಯ್ಟ್ ಮಾಡಿ. ನಿಮಗೆ ಬರಲೇ ಇಲ್ಲ, 3-4 ತಿಂಗಳಿಂದ ಬಂದೇ ಇಲ್ಲ ಪಿಂಚಣಿ ಹಣ ಅನ್ನೋರು ಒಂದ್ಸರಿ ಹೋಗಿ ನೀವು ನಾಡ ಕಚೇರಿಗಳಲ್ಲಿ ವಿಚಾರಣೆ ಮಾಡಿ, ನಮಗೆ ಈ ರೀತಿ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಥವಾ ನೀವು ಪ್ರತಿ ತಿಂಗಳು ಪಿಂಚಣಿ ತಗೋತಿರಲ್ವ, ಅಲ್ಲಿ ಹೋಗಿ ಕೂಡ ಒಂದ್ಸರಿ ವಿಚಾರಿಸಿ, ಓಕೆನಾ. ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾಕೆ ಪಿಂಚಣಿ ಹಣ ಬರ್ತಾ ಇಲ್ಲ. ಅಂದರೆ ತಾಲೂಕು ಕಚೇರಿಗಳಲ್ಲಿ ಅಥವಾ ನಾಡ ಕಚೇರಿಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಅದಕ್ಕೂ ರೀಸನ್ನು ಹೇಳ್ಬಿಡ್ತೀನಿ ನೋಡಿ. ಇನ್ ಕೇಸ್ ಏನಾದರೂ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಲ್ಲ ಅಂತಂದರೆ ಬಂದಿಲ್ಲದಿರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ನೀವೇನಾದರೂ ಡಿಸೆಂಬರಲ್ಲಿ ಏನಾದರೂ ಜೀವಿತ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅಂತಂದರೆ ಆವಾಗ ಕೂಡ ನಿಮಗೆ ಬಂದಿಲ್ಲದಿರೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ತೊಂದರೆ ಆಗಿದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಸ್ಟಾಪ್ ಆಗಿರುತ್ತೆ. ನೀವು ಈ ಪಿಂಚಣಿ ಹಣಕ್ಕೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಅಂತ ಕೊಟ್ಟಿರ್ತಾರಲ್ವ. ಈಗ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಎಲ್ಲರಿಗೂ ಕೂಡ ಕೊಟ್ಟಿರಲ್ವ. ಸೊ ಅದೇ ರೀತಿಯಾಗಿ ಪಿಂಚಣಿ ಹಣ ಅಪ್ಲೈ ಮಾಡಿದಾಗಲೂ ಕೂಡ ಕೊಟ್ಟಿರ್ತಾರಲ್ವ. ಸೊ ಅದನ್ನು ತೊಗೊಂಡೋಗಿ ಚೆಕ್ ಮಾಡಿಸಿ. ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ, ಅಲ್ಲಿ ಒಂದು ನಂಬರ್ನ ಕೊಟ್ಟಿರ್ತಾರಲ್ವ, ಆ ನಂಬರ್ನ ಹಾಕಿ ಚೆಕ್ ಮಾಡ್ತಾರೆ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಚೆಕ್ ಮಾಡಿಸಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಬಂದಿಲ್ಲದೆ ಇರೋರಿಗೆ, ಬರ್ತಾ ಇರೋರಿಗೆ ಏನು ಸಮಸ್ಯೆ ತೊಂದರೆ ಇಲ್ಲ, ಬರುತ್ತೆ ನಿಮಗೆ ಪ್ರತಿ ತಿಂಗಳು. ಬಂದಿಲ್ಲದೆ ಇರೋವಂಥವ್ರು ಇವಷ್ಟು ಕೆಲಸಗಳನ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಪಿಂಚಣಿ ಹಣ ಮುಂದೆ ಬರ್ತಾ ಹೋಗುತ್ತೆ. ತುಂಬ ಜನ ಬಂದಿಲ್ಲ ಅಂತ ಹೇಳ್ತಿರಲ್ಲ. ಸೊ ಹಂಗಾಗಿ ಬರುತ್ತೆ. ಇದೇನು ಬಂದಾಗೋದಲ್ಲ, ಕ್ಲೋಸ್ ಆಗೋದಲ್ಲ. ಯಾವ ಸರ್ಕಾರ ಬರಲಿ ಹೋಗಲಿ, ಎಷ್ಟು ತಿಂಗಳಾದರೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಓಕೆನಾ. ಇದಿಷ್ಟು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲದೆ ಇರುವಂಥವ್ರಿಗೆ. ಈಗ ಮೇ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಲ್ಲಿ ದಿನಾಂಕನ ಚೇಂಜ್ ಮಾಡ್ತಾರಂತೆ. ಇಷ್ಟು ದಿನ ಏನಿವಾಗ ಆಲ್ಮೋಸ್ಟ್ ಒಂದು 5-6 ತಿಂಗಳಿಂದ ಪಿಂಚಣಿ ಹಣ ಬಿಡುಗಡೆ ಮಾಡುವಂಥದ್ದನ್ನ ಅಂದರೆ 15ನೇ ತಾರೀಕಿಂದ 20ನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು. ಸೊ ಆ ಡೇಟಿಗೆ ಕರೆಕ್ಟಾಗಿ ಆಗಲ್ಲ. ಕೆಲವೊಂದೊಂದು ಸರಿ ಒಂದು 12ನೇ ತಾರೀಕು ಆಗುತ್ತೆ, ಕೆಲವೊಂದೊಂದು ಸರಿ ಒಂದು 18-20ಕ್ಕೆ ಆಗಿಬಿಡುತ್ತೆ. ಸೊ ಈ ರೀತಿ ಏರುಪೇರು ಆಗ್ತಾಯಿದೆ. ತುಂಬ ಜನ ಹೇಳೋದೇನಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ತುಂಬ ಬೇಗ ಪಿಂಚಣಿ ಬರ್ತಾಯಿತ್ತು. ಅಂದರೆ ಬಿಡುಗಡೆ ಮಂತ್ ಸ್ಟಾರ್ಟ್ ಆಗಿ 1ನೇ ತಾರೀಕಿಂದ ಒಂದು 5ನೇ ತಾರೀಕು, ಹೆಚ್ಚಂದರೆ ಒಂದು 10ನೇ ತಾರೀಕು ಅಷ್ಟರಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗಿಬಿಡ್ತಾಯಿತ್ತು. ಬಟ್ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಆದಾಗಿಂದ ಅಂತೂ ನಮಗೆ ಕರೆಕ್ಟಾಗಿ ಪಿಂಚಣಿ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದೇ ಕಂಪ್ಲೇಂಟ್ ಆಗಿದೆ. ತುಂಬ ಜನ ಹೇಳ್ತಾರೆ ನಮಗೆ ಕರೆಕ್ಟಾಗಿ ಪಿಂಚಣಿ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಈ ಪಿಂಚಣಿ ಹಣದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇನಿದೆ, 5 ಗ್ಯಾರಂಟಿ ಯೋಜನೆಗಳು, ಅದು ಇತ್ತೀಚೆಗೆ
ಬಂದಿದ್ದು. ಇತ್ತೀಚೆಗೆ ಜನಗಳು ಡಿಪೆಂಡ್ ಆಗಿದ್ದಾರೆ ಬಿಡಿ. ಬಟ್ ಈ ಪಿಂಚಣಿ ಹಣಕ್ಕೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ, ಅಂದರೆ ತುಂಬ ವರ್ಷಗಳಿಂದ ಡಿಪೆಂಡ್ ಆಗಿದ್ದಾರಲ್ವ. ಸೊ ಅಂಥವ್ರಿಗೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಈಗ ವೃದ್ಧಾಪ್ಯ ವೇತನನೇ ತಗೊಳ್ಳೋದಾದರೆ ಇವಾಗ ಯಾರೂ ನೋಡ್ಕೊಳ್ಳಲ್ಲ, ಈ ಪಿಂಚಣಿ ಹಣನೇ ಆಧಾರ ಆಗಿರುತ್ತೆ ಅವರಿಗೆ ಅಂತನ್ನೋರಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಜನಗಳು ಅದೇ ಹೇಳ್ತಾ ಇರೋದು, ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ನಮಗೆ ಪಿಂಚಣಿ ಹಣನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆದಷ್ಟು 1ನೇ ತಾರೀಕಿಂದ ಒಂದು 5ನೇ ತಾರೀಕು 10ನೇ ತಾರೀಕು ಅಷ್ಟರಲ್ಲೇ ಕೊಟ್ಟರೆ ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ಕೊತಾ ಇದ್ದಾರೆ. ಇವಾಗೇನೋ ಒಂದು 3 ತಿಂಗಳಿಂದ ಕರೆಕ್ಟಾಗಿ ಬರ್ತಾ ಇದೆ. ಬಟ್ ಅದಕ್ಕೂ ಹಿಂದೆ ಏನಾಗಿತ್ತು ಅಂದರೆ ಒಂದು 4-5 ತಿಂಗಳಿಂದ ಪಿಂಚಣಿ ಹಣನೇ ಬಿಡುಗಡೆ ಮಾಡಿರಲಿಲ್ಲ, ತುಂಬ ಡಿಲೇ ಆಗಿಬಿಟ್ಟಿತ್ತು. ಸೊ ಇವಾಗ ಮತ್ತೆ ತಿಂಗಳ ಮಾಡ್ತಾ ಇದ್ದಾರೆ. ಬಟ್ ಏನು ಮಾಡಿದ್ದಾರೆ, ಆ ಒಂದು ದಿನಾಂಕನ ಒಂದು 15ನೇ ತಾರೀಕಿಂದ 20ನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತಾರೆ. ಮತ್ತು ಅವ್ರಿಗೆ ಮನಸ್ಸಿಗೆ ಬಂದಾಗ ಬಿಡುಗಡೆ ಮಾಡ್ತಾರೆ. ಮತ್ತು ಬಿಡುಗಡೆ ಆದಾಗ ಏನಾಗುತ್ತೆ, ಸ್ವಲ್ಪ ಜನಕ್ಕೆ ಬರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಬರೋದಿಲ್ಲ. ಸೊ ಈ ರೀತಿ ಎಲ್ಲ ಆಗ್ತಾ ಇದೆ. ಅಂದರೆ ನಮಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ 1ನೇ ತಾರೀಕಿನ ಒಂದು 10ನೇ ತಾರೀಕು ಅಷ್ಟಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆ. ಅಂದರೆ 100% ಈಗಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ, ಇದೇ ಡೇಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಈಗ 15ನೇ ತಾರೀಕಿಂದ 20ನೇ ತಾರೀಕೊಳಗೆ ಬರ್ತಾ ಇದೆಯಲ್ಲ, ಸೊ ಆ ಡೇಟಿಗೂ ಕೂಡ ಬರ್ಬೋದು. ಇವಾಗ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದೆ ಅಂತ, ಅಂದರೆ 100% ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ತಿಳಿಸ್ದೆ ಅಷ್ಟೇ, ಖುಷಿ ಆಗುತ್ತಲ್ವ ಎಲ್ಲರಿಗೂ ಕೂಡ ಬೇಗ ಬಂದರೆ. ಯಾಕಂದರೆ ತುಂಬ ಜನ ಡಿಪೆಂಡ್ ಆಗುತ್ತಲ್ವ, ತುಂಬ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿ ತಿಳಿಸ್ಬೇಕು ಅಂತೇಳಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡೋಣ ಏನಾದರೂ ಡೇಟನ್ನು ಏನಾದರೂ ಚೇಂಜ್ ಮಾಡ್ತಾರಾ, ಒಂದು 10ನೇ ತಾರೀಕು ಅಷ್ಟರೊಳಗೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಇದಿಷ್ಟು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಆಯಿತು. ಅಂದರೆ ಈ ಏನಾದರೂ ಒಂದು 10ನೇ ತಾರೀಕೊಳಗೆ ಬಂದರೆ ಬಹುಶಃ ಚೇಂಜ್ ಮಾಡಿದ್ದಾರೆ ಅಂತ. ಇನ್ ಕೇಸ್ ಬರಲಿಲ್ಲ ಅಂದರೆ ನಿಮ್ಗೆ 15ನೇ ತಾರೀಕಿಂದ 20ನೇ ತಾರೀಕು ಅಷ್ಟರಲ್ಲೇ ಬಿಡುಗಡೆ ಆಗೋ ಚಾನ್ಸಸ್ಸು 100% ಅಂತಲೇ ಹೇಳ್ಬೋದು. ಇನ್ನು ತುಂಬ ಜನ ಕೇಳ್ತಾ ಇದ್ರು, ಈ ತಿಂಗಳಿಂದ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತಂತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದನೂ ಕೂಡ ಹೇಳ್ತಾನೆ ಇದ್ದಾರೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಕೇವಲ ವಿಧವಾ ಪಿಂಚಣಿ ಮಾತ್ರನೇ, ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ಆಗ್ತಾ ಇಲ್ಲ, ವಿಧವಾ ಪಿಂಚಣಿ ಮಾತ್ರನೇ ಹೆಚ್ಚಿಗೆ ಆಗುತ್ತಂತೆ, ವಿಧವಾ ಪಿಂಚಣಿ ಈ ತಿಂಗಳಿಂದ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಇದೇ ತಿಂಗಳಿಂದ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ತಿಂಗಳನ್ನ ಮೆನ್ಷನ್ ಮಾಡಿಲ್ಲ. ಬಹುಶಃ ಅವ್ರು ಯಾವಾಗ ಮಾಡ್ತಾರೋ ಅದ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅಂದರೆ ಈ ತಿಂಗಳಿಂದನೇ ಮಾಡ್ತೀವಿ, ಮುಂದಿನ ತಿಂಗಳಿಂದನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಹುಶಃ ಈ ತಿಂಗಳು ಕೂಡ ಏನಾದರೂ ಹೆಚ್ಚಿಗೆ ಆಗೋದಿತ್ತಂದರೆ ಬಹುಶಃ ತಿಳಿಸ್ತಿದ್ರು. ಇವಾಗ ಸ್ವಲ್ಪ ಬ್ಯುಸಿ ಆಗಿದ್ದಾರಲ್ವ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಕಾಶ್ಮೀರದಲ್ಲಿ ಏನು ಉಗ್ರಗಾಮಿಗಳು ದಾಳಿ ನಡೆಸಿದ್ರಲ್ವ. ಸೊ ಹಂಗಾಗಿ ಆ ಕಡೆ ಸ್ವಲ್ಪ ಕೇಂದ್ರ ಸರ್ಕಾರ ಸ್ವಲ್ಪ ಬ್ಯುಸಿ ಆಗಿದೆ. ಬಹುಶಃ ಈ ತಿಂಗಳು ಕೂಡ ಬಿಡುಗಡೆ ಆಗೋ ಚಾನ್ಸಸ್ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಆಗುತ್ತೆ, ಮಾಡ್ತೀವಿ ಅಂತಲೇ ತಿಳಿಸಿದ್ದಾರೆ, ಮಾಡ್ತಾರೆ. ಒಂದ್ಸರಿ ಅಪ್ಡೇಟನ್ನು ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತಾರೆ. ಬಟ್ ಬೇಗ ಮಾಡಿದರೆ ಪಾಪ ಎಲ್ಲರಿಗೂ ಖುಷಿ ಆಗ್ತಿತ್ತು, ಎಲ್ಲರಿಗೂ ಹೆಲ್ಪ್ ಆಗ್ತಾಯಿತ್ತು. ಬಟ್ ಈ ರೀತಿ ಡಿಲೇ ಆಗ್ತಾ ಇರೋದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಹೇಳಿರೋದಲ್ವ, ಖಂಡಿತವಾಗ್ಲೂ ಮಾಡ್ತಾರೆ, ವೆಯ್ಟ್ ಮಾಡೋಣ. ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಮಾಹಿತಿ ಆಯಿತು. ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರೂ ಕೂಡ ವಾಚ್ ಮಾಡಿದ್ದೀರಾ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.